ಪ್ರಾರ್ಥನೆ ಸಂಕಲ್ಪ ಮಾಡಿದ್ದೇವೆ, ಅರ್ಧಕ್ಕೆ ನಿಲ್ಲಬಾರದು. ಮಾಡಿದ ಸಂಕಲ್ಪವನ್ನು ಪೂರ್ಣಗೊಳಿಸುವ ವೀರರನ್ನಾಗಿ ನಮ್ಮನ್ನು ಮಾಡು. ನಾವೆಲ್ಲ ಜಪ ಪಾರಾಯಣ ಮಾಡಿ ನೈತಿಕ ಬೆಂಬಲವನ್ನು ಕೊಟ್ಟು ಆಧ್ಯಾತ್ಮಿಕ ಬೆಂಬಲವನ್ನು ಕೊಟ್ಟು ನಾವು ಇಲ್ಲಿ ಕುಳಿತು ವೀರರಾದರೆ ಅಲ್ಲಿದ್ದಂತಹ ವ್ಯಕ್ತಿಗಳಿಗೆ ನಿಜವಾದ ವೀರ್ಯವನ್ನು, ಶಕ್ತಿಯನ್ನು, ಪರಾಕ್ರಮವನ್ನು ತುಂಬಿ ಅವರಿಂದ ಮಾಡಬೇಕಾದಂತಹ ಏನು ಬಹಳ ದೊಡ್ಡದಾದಂತಹ ಕಾರ್ಯ ಇದೆ. ಶತ್ರುಗಳ ಪರಾಭವ ಆಗಬೇಕು, ಧರ್ಮದ ವಿಜಯವಾಗಬೇಕು, ದೇಶದ ವಿಜಯವಾಗಬೇಕು. ಆ ಕಾರ್ಯವನ್ನು ಅವರಲ್ಲಿ ನಿಂತು ನರಸಿಂಹದೇವರು ಮಾಡಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು. ವೀರಲಕ್ಷ್ಮೀ ನರಸಿಂಹತ್ವಂ. ವೀರ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಮಗ ಅಂತ ಅರ್ಥ ಇದೆ. ಬ್ರಹ್ಮ ವಾಯುವಾದಿ ವೀರವನ್, ನಿನ್ನ ಮಕ್ಕಳೇ ಅಂಥವರು. ಬ್ರಹ್ಮದೇವರು, ವಾಯುದೇವರೇ ಮೊದಲಾದ ಎಲ್ಲ ಮಕ್ಕಳನ್ನು ಪಡೆದವ. ಒಂದರ್ಥದಲ್ಲಿ ಪ್ರಪಂಚವೇ ಪರಮಾತ್ಮನ ಸಂತತಿ. ಪ್ರಧಾನರಾಗಿ ಬ್ರಹ್ಮಾದಿ ದೇವತೆಗಳು. ಅಂತಹ ಮಕ್ಕಳನ್ನ, ವೀರರಾದ ವೀರರನ್ನ, ಮಕ್ಕಳನ್ನ ಪಡೆದಂತಹ ನರಸಿಂಹ ನೀನು ಆ ವೀರವಾನ್ ಅನ್ನುವಂತಹ ನಿನ್ನ ಹೆಸರನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದರೆ ನಿನ್ನ ಮಕ್ಕಳು ನಾವು ವೀರರಾದರೆ, ವೀರರಾದ ವೀರರನ್ನ ಮಕ್ಕಳನ್ನ ಪಡೆದ ನೀನು ನಿಜವಾದ ಅರ್ಥದಲ್ಲಿ ವೀರವಾನ್ ಆಗಬಹುದು. ನಮ್ಮನ್ನು ವೀರರನ್ನಾಗಿ ಮಾಡುವಂತ ವೀರಮ್ಮಾಂತುರು ವೀರೇಶ ಸರ್ವಕಾರ್ಯೇಷು ಸರ್ವದಾ. ವೀರ ಎಂಬ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ನಿರ್ವಿಕಾರ. ಲಕ್ಷ್ಮೀತಂತ್ರದಲ್ಲಿ ವೀರ ಎಂಬ ಶಬ್ದಕ್ಕೆ ನಿರ್ವಿಕಾರ ಎಂಬ ಅರ್ಥವನ್ನು ಹೇಳ್ತಾರೆ.